ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕಜ್ಜಾಯ ಮಾಡೋದೇನು ಕಷ್ಟನೇ ಅಲ್ಲ, ಬಹಳ ಈಸಿ ಮೆಥಡ್ ಒಳಗೆ ನಾನಿಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ಪೊಳ್ಳಾಗಿ ಬಂದಿದೆ, ಅಷ್ಟೇ ಕೂಡ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ನಾನಿಲ್ಲಿ ಒಂದು ರಾತ್ರಿ ಮಾತ್ರ ನೆನೆ ಹಾಕಿರೋದು. ಹಾಕೋರು 3 ದಿವಸ ಹಾಕ್ತಾರೆ ನೆನೆನ. ನಡೆಯುತ್ತೆ, ಅರ್ಜೆಂಟಾಗಿ ಮಾಡ್ಕೋಬೇಕು ಅನ್ನೋಂಥ ಸಂದರ್ಭದಲ್ಲಿ 1 ದಿವಸ ನೆನೆ ಹಾಕಿದ್ರು ನಡೆಯುತ್ತೆ. ನಾನು ನೀಟಾಗಿ ಆ ಅಕ್ಕಿನ ಮಾರನೇ ದಿವಸ ಬೆಳಗ್ಗೆ ತೆಗೆದು ಓವರ್ ನೈಟ್ ಹಾಕಿದ್ರು ನಡೆಯುತ್ತೆ, ಇಲ್ಲ ಅಂತಂದ್ರೆ ಡೇ ಅಂಡ್ ನೈಟ್ ಹಾಕಿದ್ರು ನಡೆಯುತ್ತೆ. ನಾನಿಲ್ಲಿ ಓವರ್ ನೈಟ್ ಏನ್ ಮಾಡಿದ್ದೆ, ನೆನೆ ಹಾಕಿದ್ದೆ. ಒಂದು 5 ಗಂಟೆಲಿ ಹಾಕಿದ್ದೆ, ಮಾರ್ನಿಂಗ್ ಎದ್ದು ಒಂದು 7-8 ಗಂಟೆಲಿ ತೆಗೆದ್ಬಿಟ್ಟಿದ್ದೀನಿ. ನೋಡಿ, ನೀರು ನೀಟಾಗಿ ಫುಲ್ ಸೋಸ್ಕೊಂಡು ಆದ್ಮೇಲೆ ನೀರಿನ ಅಂಶ ಅದರ ಸಾಣಿಗೆ ಒಳಗೆ ಹೋದ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಅದನ್ನ ಹಾಕೊಂಡಿದ್ದೆ. ಕೈಗೆ ಅಂದ್ರೆ ಫುಲ್ ಡ್ರೈ ಆಗಿ ಒಣಗೋದೇನು ಬೇಡ, ಅದು ಸ್ವಲ್ಪ ಕೈಗೆ ಹತ್ಬೇಕು ಅಕ್ಕಿ. ಆ ರೀತಿ ಆದ್ಮೇಲೆ ನಾನು ಇದನ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಪೌಡ್ರನ್ನ ಕೂಡ ನೀವು ಮಾಡ್ಕೊಂಡಾದ್ಮೇಲೆ ಹಿಟ್ಟನ್ನು ಅದನ್ನ ಸಾಣಿಸ್ಕೋಬೇಕು. ಸಾಣಿಸ್ಕೊಂಡಾದ್ಮೇಲೆ ಈ ರೀತಿಯಾಗಿ ಹಿಟ್ಟು ಕಾಣಿಸ್ಬೇಕು. ನೋಡ್ರಿ, ನೋಡ್ತಾ ಇದ್ದೀರಾ. ಇವಾಗ ನಾನು 1 ಗ್ಲಾಸ್ ಅಕ್ಕಿಯನ್ನ ನೆನೆ ಹಾಕೊಂಡಿದ್ದೆ. 1 ಗ್ಲಾಸ್, ಇದು ಯಾವುದಾದ್ರು ಗ್ಲಾಸ್ ತಗೊಳ್ರಿ, ಆ ಗ್ಲಾಸಲ್ಲಿ ನಾನು 3/4 ಅಷ್ಟು ಬೆಲ್ಲವನ್ನ ತಗೊಂಡಿದ್ದೀನಿ. ನಾವು ಯಾವ್ದು ಸಣ್ಣದಿರ್ಲಿ ದೊಡ್ಡದಿರ್ಲಿ ಗ್ಲಾಸ್, ನಾವು ಮಾತ್ರ 1/3 ಗ್ಲಾಸನ್ನ ಬೆಲ್ಲ ಹಾಕೋಬೇಕು. ಆ ಸಮ ಹಾಕೊಂಡ್ರೆ ಸ್ವೀಟನು ಜಾಸ್ತಿ ಆಗತ್ತೆ, ಮತ್ತದು ಒಡ್ಕೊಳ್ಳೋ ಚಾನ್ಸಸ್ ಬಹಳ ಇರುತ್ತೆ ಕಜ್ಜಾಯ. ಆ ಕಾರಣಕ್ಕೆ ಬೆಲ್ಲವನ್ನ ಅಕ್ಕಿನ 1 ತಗೊಂಡ್ರೆ ಬೆಲ್ಲನ 3/4 ತಗೋಬೇಕು. ಸ್ವಲ್ಪ ನೀರು ಹಾಕಿ ನಾನು ಆಣವನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆ ಪ್ಲೇಟಲ್ಲಿ ಆಣ ಒಂದ್ ಸ್ವಲ್ಪ ಉಂಡೆ ಆಗಕ್ಕೆ ಬರತೈತೆ ಅಂದ್ರೆ ಓಕೆ, ಅಷ್ಟು ಬಂದ್ರೆ ಸಾಕು. ಆ ಟೈಮಲ್ಲಿ ನಾನು ಗಸಗಸೆ, ಏಲಕ್ಕಿ ಪುಡಿ, ಬಿಳಿ ಎಳ್ಳನ್ನ ಆ ಒಂದು ಬೆಲ್ಲದ ಆಣದೊಳಗನೆ ಹಾಕೊಳ್ತಾ ಇದ್ದೀನಿ. ನಾನು ಫ್ಲೇಮನ್ನು ಆನ್ ಇಟ್ಕೊಂಡೇ ಇಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ಯಾಕಪ್ಪ ಅದು ಜಾಸ್ತಿ ಮತ್ತೆ ಆಣ ಬಂದ್ರೆ ತೊಂದರೆ ಆಗುತ್ತೆ ಅಂದ್ರೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅಲ್ಲಿ ತನಕ ಆಫ್ ಮಾಡ್ಕೊಂಡ್ಬಿಟ್ಟು ನಂತರ ಮತ್ತೆ ಒಲೆಯನ್ನ ಆನ್ ಮಾಡಿಕೊಂಡು ನೋಡಿ, ಈಗ ಕಡಾಯಿಗೆ ಇದು ಬಿಟ್ಕೊಳ್ಳೋದು ನಿಮಗೆ ಗೊತ್ತಾಗ್ತಾ ಇದೆ. ನೀಟಾಗಿ ಅದಕ್ಕೆ ಹತ್ಕೊಂಡಿಲ್ಲ. ಇವಾಗ ಇದು ಒಂದು ಕರೆಕ್ಟಾಗಿ ಹದದೊಳಗ ಬಂದಿದೆ. ಈ ಬಂದಿರುವಂತಹ ಟೈಮಲ್ಲಿ ತುಪ್ಪವನ್ನ ನೀವು 1 ಚಮಚ ಹಾಕ್ತಿರೋ 2 ಚಮಚ ಹಾಕ್ತಿರೋ ನಡೆಯುತ್ತೆ. ಸ್ವಲ್ಪ ಪ್ರಮಾಣದ ತುಪ್ಪವನ್ನು ಹಾಕೊಂಡು ಇನ್ನೊಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣದು ಯಾವುದಾದ್ರೂ ಬಾಕ್ಸಲ್ಲಿ ಏನು ಮಾಡಬೇಕು, ಎತ್ತಿಟ್ಕೋಬೇಕಾಗತ್ತೆ. ನೋಡಿ, ನಾನಲ್ಲಿ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ, ತೆಗೆದಿಟ್ಕೊಳ್ತಾ ಇದ್ದೀನಿ. ನೀಟಾಗಿ ಮುಚ್ಚಿಟ್ಬಿಡ್ಬೇಕು 1 ದಿನ. ಇವಾಗ ನಾವು ಬೆಳಗ್ಗೆನೆ ಇದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಯಂಕಾಲಕ್ಕೆ ತನಕ ಒಂದು 5 ಗಂಟೆ ತನಕ ಇದನ್ನ ಹೀಗೆ ಇಟ್ಬಿಟ್ರೆ ನೀಟಾಗಿ ಇದು ಗಟ್ಟಿ ಆಗಿಬಿಡತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಮತ್ತೆ ನೋಡಿ, ಈ ತರ ಮಾಡಿ ನಾ ಲಿಡ್ಡನ್ನ ಮುಚ್ತಾ ಇದ್ದೀನಿ. ನೀವು ಸಾಯಂಕಾಲ ಮಾಡಿದ್ರೆ ಮಾರ್ನಿಂಗ್ ಎದ್ದು ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಹಗಲು ಬೆಳಗ್ಗೆ ಮಾಡಿದೀನಿ ಅಂತಂದ್ರೆ ಸಾಯಂಕಾಲಕ್ಕೆ ಈ ಹದದೊಳಗೆ ಬಂದ್ರೆ ಸಾಕು. ಹೆಚ್ಚು ಕಮ್ಮಿ ನಿಮಗೆ ಬಹಳ ತೆಳುವಾಗಿದೆ ಅಂತಂದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬಹುದು. ಇಲ್ಲಪ್ಪ ಬಂದಿಲ್ಲ ಅಂದ್ರೆ ಕರೆಕ್ಟಾಗಿ, ನನಗಂತೂ ಹದ ಕರೆಕ್ಟಾಗಿ ಬಂದಿದೆ, ಯಾವುದೇ ತರ ತೊಂದರೆಗಳನ್ನು ಆಗಿಲ್ಲ. ಕೆಲವರೇನೋ ಗಟ್ಟಿ ಆದ್ರೆ ಬಾಳೆಹಣ್ಣನ್ನು ಕೂಡ ಯೂಸ್ ಮಾಡ್ತಾರಂತೆ, ನಾ ಏನು ಯೂಸ್ ಮಾಡೋ ಪ್ರಸಂಗ ಬಂದಿಲ್ಲ. ಕರೆಕ್ಟಾಗಿ ಒಂದು ಹದದೊಳಗೆ ಆಣ ಬಂದ್ಬಿಟ್ರೆ ಮುಗಿದು ಹೋಯ್ತು. ನೋಡಿ, ಇವಾಗ ಇಷ್ಟು ಪರ್ಫೆಕ್ಟ್ ಆಗಿ, ಬೇಕಂದ್ರೆ ಮಧ್ಯದಲ್ಲಿ ಹೋಲ್ ಕೂಡ ಮಾಡ್ಕೋಬಹುದು ಕಜ್ಜಾಯಕ್ಕೆ. ನಾನೇನು ಹೋಲನ್ನ ಮಾಡ್ಕೊಂಡಿಲ್ಲ, ಹಾಗೇನೆ ತಟ್ಕೊಂಡು ಹಾಕೊಳ್ತಾ ಇದ್ದೀನಿ. ಒಲೆ ಮೇಲಿದ್ದಾಗ ಕಜ್ಜಾಯ ಇನ್ನೂ ಮೆತ್ತಗಿದೆ ಅನ್ಸುತ್ತೆ, ಹಾಗಾಗಿ ಅದು ಓವರ್ ಆಗಿ ಏನಾಗ್ಬಿಡತ್ತೆ, ಡೀಪ್ ಫ್ರೈ ಮಾಡಕ್ ಓಡಾಡ್ತೀವಿ ನಾವು. ಆ ರೀತಿ ಮಾಡ್ಕೋಬೇಡಿ. ಒಂದು ಕಲರ್ ಬಂದ್ಮೇಲೆ ಅದು ನೀಟಾಗಿ ಹೋಗ್ಬಿಟ್ಟಿರುತ್ತೆ. ಅವಾಗ ಅದು ಇನ್ನೂ ತೀರಾ ನಾವು ಡೀಪ್ ಫ್ರೈ ಮಾಡ್ಕೊಂಡ್ರೆ ಕಪ್ಪಾಗೋ ಚಾನ್ಸಸ್, ಯಾಕಂದ್ರೆ ಬೆಲ್ಲ ಅಲ್ಲ, ಬೆಲ್ಲದಿಂದ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ನೀವೇನ್ ಮಾಡ್ಕೊಬೋದು ನೋಡ್ರಿ, ಯಾವುದೇ ರೀತಿ ಒಡೆದಿಲ್ಲ, ಏನಾಗಿಲ್ಲ, ನೀಟಾಗಿ ಬಂದಿದೆ. ಯಾರು ಬರೋದಿಲ್ಲ ಅನ್ನೋರು ಕೂಡ ಮಾಡ್ಕೋಬಹುದು. ಆಣ ಮಾಡ್ಕೊಳ್ಳೋದು ಹೇಳಿದ್ನಲ್ಲ, ಅದು ಸ್ವಲ್ಪ ಉಂಡೆ ಪಾಕ ಬಂದೈತೆ ಅನ್ನೋ ಟೈಮ್ನಲ್ಲಿ ಈ ಹಿಟ್ಟನ್ನ ಫ್ಲೇಮನ್ನು ನೀವು ಅವಾಗ ಬೇಕಾದ್ರೆ ಬಂದ್ ಮಾಡ್ಕೊಳ್ಳಿ. ನೀವು ಮೊದಲನೇ ಟೈಮ್ ಮಾಡೋದಾದ್ರೆ. ಇಲ್ಲಪ್ಪ ಮಾಡೋದೈತೆ ಅಂದ್ರೆ ನಡೆಯುತ್ತೆ ನನಗೆ ಅಂದ್ರೆ ಮಾಡ್ಕೊಂಡು ಹಿಟ್ಟು ಕಲಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡ್ಮೇಲೆ ಮತ್ತೆ ಒಂದು 2 ನಿಮಿಷ ಆನ್ ಮಾಡಿಕೊಂಡು ಒಂದೇ ಒಂದು ಸಣ್ಣ ಕುದಿ ಒಳಗೆ ಕುದಿಸ್ಕೊಂಡು ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡಿ.
ಅದೇ ಅವಾಗ ಅದು ಕರೆಕ್ಟಾಗಿ ಒಂದು ಹದಕ್ಕೆ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಹದಕ್ಕೆ ಬಂದಾಗ ತೆಗೆದು ಬಿಡಬೇಕು. ಇನ್ನೂ ಸ್ವಲ್ಪ ಫ್ರೈ ಆಗಲಿ ತಡಿ, ಮೆತ್ತಗಿದೆ ಅನ್ನೋ ಒಂದು ಬೇಡವೇ ಬೇಡ. ಯಾಕಂದರೆ ನಾವು ಎಷ್ಟೋ ತನಕ ಜಾಸ್ತಿ ಇಡ್ತೀವೋ ಅಷ್ಟೊಂದು ಅದೇನಾಗ್ಬಿಡತ್ತೆ, ಡಾರ್ಕ್ ಆಗಿಬಿಡತ್ತೆ. ಅವಾಗ ನಮ್ಗೆ ನೋಡೋಕೆ ಸರಿ ಅನ್ಸಂಗಿಲ್ಲ, ಬಟ್ ಟೇಸ್ಟ್ ಸೂಪರ್ ಆಗಿರುತ್ತೆ. ಆದ್ರೆ ಏನಾಗುತ್ತೆ, ಯಪ್ಪ ಇದು ಕಪ್ಪಾಗಿದೆ ಅಂತ ಅನಿಸುತ್ತೆ. ಅದಕ್ಕೆ ಆಗಬಾರ್ದು ಅಂದರೆ ಒಂದೇ ಅಳತೆ ಒಳಗೆ ನಾವೇನು ಮಾಡ್ಕೋಬೇಕಾಗತ್ತೆ. ನೋಡಿ ನೀಟಾಗಿ ಎಷ್ಟು ಪೊಳ್ಳಾಗಿ ಬಂದಿದೆ. ಆ ತುಪ್ಪ ಹಾಕಿರ್ತೀವಿ, ಗಸಗಸೆ, ಅದೊಂದು ಏಲಕ್ಕಿ, ಎಲ್ಲದರ ಫ್ಲೇವರ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ತಿನ್ನುವಾಗೂ ಕಟುಮ್ ಮಸ್ತ್ ಅಂದರೆ ಭಾರಿ ಟೇಸ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.